ಇವತ್ತು ನಾವು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಯಾವ್ಯಾವ ತರಕಾರಿ ನೀವು ತೊಗೊಳ್ತೀರೋ ಅದನ್ನು, ಮತ್ತು ಬೇಳೆ 1 ಕಪ್ಪು, ಅಕ್ಕಿ 1 ಕಪ್ಪು ಎಲ್ಲ ಹಾಕಿ ಸೇರಿಸಿ ಅದ್ರದ್ದು 2 ಪಟ್ಟು ನೀರು ಹಾಕಿ ಅದನ್ನು ಬೇಯಕ್ಕೆ ಬಿಡಿ ಕುಕ್ಕರಲ್ಲಿ. ಸೊ ಒಂದು 3 ವಿಷಿಲ್ ಕೂಗಲಿ, ಚೆನ್ನಾಗಿ ಕೂಗಿ ಅದೆಲ್ಲ ಸೇರಿ ಬೆಂದ ಮೇಲೆ ಸೈಡ್ಗೆ ಇಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಒಂಚೂರು ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪನೇ ಹಾಕ್ಕೊಬೇಕು. ಸ್ವಲ್ಪ ಕಡಲೆ ಬೀಜನೂ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ, ನೀವು ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಣ್ಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ, ಒಂದು ದೊಡ್ಡದಾಗಿ ಹೆಚ್ಚಿರುವಂಥ ಈರುಳ್ಳಿ ಸಣ್ಣದಾಗಿ ಎಳೆಯಾಗಿ ಹೆಚ್ಚಿರಬೇಕು. ಒಂದು ಸಣ್ಣ ಟೊಮೆಟೊ ಹಾಕಿದ್ರೆ ಹುಣಸೆ ಹುಳಿ ಹಾಕಬೇಡಿ. ಹುಣಸೆ ಹುಳಿ ಹಾಕಿದ್ರೆ ಟೊಮೆಟೊ ಹಾಕಬೇಡ್ರಿ, ತುಂಬ ಹುಳಿ ಆಗ್ಬಿಡುತ್ತೆ. ಇಲ್ಲಿ ನಾನು ಟೊಮೆಟೊ ತೊಗೊಂಡಿದ್ದೀನಿ, ಹಾಗಾಗಿ ಹುಣಸೆ ಹುಳಿ ಹಾಕಿಲ್ಲ. ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ಆವಾಗ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಸಣ್ಣ ಸ್ಪೂನಷ್ಟು ಖಾರ ಪುಡಿ ಸೇರಿಸ್ಕೊಳ್ಳಿ. ಅಂದರೆ ಈಗ ಮಿಕ್ಸ್ ಹಾಕ್ತೀವಿ ನಾವು ಬಿಸಿಬೇಳೆ ಬಾತಿಂದು, ಇರಲಿ ಸ್ವಲ್ಪ ಜಾಸ್ತಿ ಖಾರ ಇರಲಿ ಅನ್ನೋರಿಗೆ ಅದಿರಲಿ ಅಂತ. ಈ ಥರ ಬೇಯುತ್ತೆ. ಬೆಂದಾದಮೇಲೆ ಒಂದು ಸಣ್ಣ ಲೋಟದಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ನೋಡಿ, MTR ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ. ಆನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಣ್ಣ ಲೋಟದಲ್ಲಿ ಒಂದು ಸ್ವಲ್ಪ ನೀರು, ಅಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಬೆಂದಿರೋ ಅನ್ನ ಬೇಳೆ ತರಕಾರಿ ಜೊತೆಗೆ ಅಂತ. ಈ ಥರ ಕುದಿಬೇಕು. ಇಲ್ಲಿ ಕುಕ್ಕರ್ ವಿಷಲ್ ಆಗಿದೆ. 3 ವಿಷಲ್ ಆದ ನಂತರ ಈ ಥರ ಬೆಂದಿರುತ್ತೆ. ಅನ್ನ, ಬೇಳೆ, ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗಡ್ಡೆ, ಬೇಕಾದ್ರೆ ನೀವು ಬಣ್ಣದ ಸೌತೆಕಾಯಿ ಎಲ್ಲ ಹಾಕ್ಕೊಬೋದು. ಅದನ್ನೆಲ್ಲ ಸೇರಿಸಿ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ನಾವು, ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಏನಾದ್ರು ಕಡಿಮೆ ಆಗಿದ್ದರೆ ಸೇರಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ನಿಮಗೆ ತೆಳ್ಳಗೆ ಬೇಕು ಬಿಸಿಬೇಳೆ ಬಾತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಸ್ವಲ್ಪತ್ತಾಗಲೇ ಅದು ಗಟ್ಟಿ ಆಗ್ಬಿಡುತ್ತೆ ಬೇಳೆಯಿಂದ. ಈಗ ಇಲ್ಲಿ ಉಪ್ಪು ಕಮ್ಮಿ ಆಗಿದೆ, ಸೊ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ಕಡಲೆ ಬೀಜ ನಾನು ಆವಾಗಲೇ ಹಾಕಿರಲಿಲ್ಲ, ಸೊ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು. ಅದೆಲ್ಲ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟರೆ ಬಿಸಿಬೇಳೆ ಬಾತ್ ರೆಡಿ ಟು ಸರ್ವ್. ಥ್ಯಾಂಕ್ ಯು.